ಬೆಳಗಾವಿಯ ಗಾಂಧಿನಗರದಲ್ಲಿ ಗುಂಡಿಗಳ ಕಾರುಬಾರು ಜೋರಾಗಿದ್ದು ಸವಾರರು ಪರದಾಡ್ತಾ ಇದ್ದಾರೆ. ದುರಸ್ತಿ ಮಾಡಬೇಕಾಗಿರುವಂತಹ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಕಳೆದ 7 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಬೆಳಗಾವಿಯಲ್ಲಿರುವಂತಹ ಕೆಲವೊಂದಿಷ್ಟು ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮೊಣಕಾಲುದ್ದ ಗುಂಡಿಗಳು ಕೂಡ ಬಿದ್ದಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಗಾಂಧಿನಗರದಲ್ಲಿರುವಂತಹ ಪ್ರದೇಶದಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಈ ರಸ್ತೆ ಹಾಳಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ತೋರಿಸುವ ಕೆಲಸವನ್ನ ಮಾಡ್ತೇನೆ. ಬಸ್ಗಳಿರ್ಬೋದು, ಬೈಕ್ಗಳಿರ್ಬೋದು, ಜೊತೆಗೆ ವಾಹನಗಳು ಕೂಡ ಪರದಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಹಾವಿನ ನಡಿಗೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಕಾರ್ಗಳಿರ್ಬೋದು, ಏನು ಬೈಕ್ ಸವಾರರು ಪರದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಆದ್ರೆ ಇದೇ ಒಂದು ರಸ್ತೆ ಅಂದ್ರೆ ನೇರವಾಗಿ ರಾಷ್ಟ್ರೀಯ ಹೆದ್ದಾರಿ ಇದೆ. ಅದೇ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಈ ಏನು ರಸ್ತೆ ಸಂಪರ್ಕವನ್ನ ಮಾಡ್ತಿದೆ ಮತ್ತು ಇಲ್ಲಿ ಎಲ್ಲ ವಾಹನಗಳು ಕೂಡ ಇದೇ ಒಂದು ರಸ್ತೆ ಮೇಲೆ ಓಡಾಡುವಂತಹ ಪ್ರಮುಖ ರಸ್ತೆ ಇದೆ. ಇಲ್ಲಿ ಮಿನಿಸ್ಟರ್ಗಳು ಓಡಾಡ್ತಾರೆ, ಸಚಿವರು ಓಡಾಡ್ತಾರೆ, ಶಾಸಕರು ಓಡಾಡ್ತಾರೆ, ಜೊತೆಗೆ ಅಧಿಕಾರಿಗಳು ಕೂಡ ಇದೇ ಒಂದು ರಸ್ತೆಯಲ್ಲಿ ಓಡಾಡ್ತಾರೆ. ಆದ್ರೆ ಇದನ್ನ ಸರಿಪಡಿಸುವ, ದುರಸ್ತಿ ಮಾಡುವ ಕೆಲಸಕ್ಕೆ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಹೋಗ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸಬಹುದು ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಬೆಳಗಾವಿಯ ನಗರದ ಪ್ರಮುಖ ಏನು ಸರ್ವಿಸ್ ರಸ್ತೆ ಇದು. ಇಲ್ಲಿ ಎಲ್ಲ ಅಂದ್ರೆ ಬೆಳಗಾವಿಗೆ ಬರೋರು ಇದೇ ಒಂದು ರಸ್ತೆ ಮೂಲಕನೇ ಬರಬೇಕು. ಈ ರಸ್ತೆಯಿಂದನೇ ಎಲ್ಲರೂ ಕೂಡ ಓಡಾಡಬೇಕು. ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಇಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಮತ್ತು ಸಾಕಷ್ಟು ಅಪಘಾತಗಳು ಕೂಡ ಈ ಒಂದು ರಸ್ತೆ ಮೇಲೆ ಆಗಿದೆ. ಆದ್ರೆ ಇದನ್ನ ಸರಿಪಡಿಸಬೇಕಿದಂತ ಅಧಿಕಾರಿಗಳಿರ್ಬೋದು ಅಥವಾ ಸಂಬಂಧಿಸಿದ ಪಾಲಿಕೆ ಅಧಿಕಾರಿಗಳು ಯಾರೂ ಕೂಡ ಇದಕ್ಕೆ ತಲೆ ಕೆಡಿಸುವ ಕೆಲಸವನ್ನ ಮಾಡ್ತಾ ಇಲ್ಲ. ಮೈಲಾರಿ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯ ಗಾಂಧಿನಗರದಲ್ಲಿ ಗುಂಡಿಗಳ ಕಾರುಬಾರು ಜೋರಾಗಿದ್ದು ಸವಾರರು ಪರದಾಡ್ತಾ ಇದ್ದಾರೆ. ದುರಸ್ತಿ ಮಾಡಬೇಕಾಗಿರುವಂತಹ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಕಳೆದ 7 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಬೆಳಗಾವಿಯಲ್ಲಿರುವಂತಹ ಕೆಲವೊಂದಿಷ್ಟು ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮೊಣಕಾಲುದ್ದ ಗುಂಡಿಗಳು ಕೂಡ ಬಿದ್ದಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಗಾಂಧಿನಗರದಲ್ಲಿರುವಂತಹ ಪ್ರದೇಶದಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಈ ರಸ್ತೆ ಹಾಳಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ತೋರಿಸುವ ಕೆಲಸವನ್ನ ಮಾಡ್ತೇನೆ. ಬಸ್ಗಳಿರ್ಬೋದು, ಬೈಕ್ಗಳಿರ್ಬೋದು, ಜೊತೆಗೆ ವಾಹನಗಳು ಕೂಡ ಪರದಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಹಾವಿನ ನಡಿಗೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಕಾರ್ಗಳಿರ್ಬೋದು, ಏನು ಬೈಕ್ ಸವಾರರು ಪರದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಆದ್ರೆ ಇದೇ ಒಂದು ರಸ್ತೆ ಅಂದ್ರೆ ನೇರವಾಗಿ ರಾಷ್ಟ್ರೀಯ ಹೆದ್ದಾರಿ ಇದೆ. ಅದೇ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಈ ಏನು ರಸ್ತೆ ಸಂಪರ್ಕವನ್ನ ಮಾಡ್ತಿದೆ ಮತ್ತು ಇಲ್ಲಿ ಎಲ್ಲ ವಾಹನಗಳು ಕೂಡ ಇದೇ ಒಂದು ರಸ್ತೆ ಮೇಲೆ ಓಡಾಡುವಂತಹ ಪ್ರಮುಖ ರಸ್ತೆ ಇದೆ. ಇಲ್ಲಿ ಮಿನಿಸ್ಟರ್ಗಳು ಓಡಾಡ್ತಾರೆ, ಸಚಿವರು ಓಡಾಡ್ತಾರೆ, ಶಾಸಕರು ಓಡಾಡ್ತಾರೆ, ಜೊತೆಗೆ ಅಧಿಕಾರಿಗಳು ಕೂಡ ಇದೇ ಒಂದು ರಸ್ತೆಯಲ್ಲಿ ಓಡಾಡ್ತಾರೆ. ಆದ್ರೆ ಇದನ್ನ ಸರಿಪಡಿಸುವ, ದುರಸ್ತಿ ಮಾಡುವ ಕೆಲಸಕ್ಕೆ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಹೋಗ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸಬಹುದು ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಬೆಳಗಾವಿಯ ನಗರದ ಪ್ರಮುಖ ಏನು ಸರ್ವಿಸ್ ರಸ್ತೆ ಇದು. ಇಲ್ಲಿ ಎಲ್ಲ ಅಂದ್ರೆ ಬೆಳಗಾವಿಗೆ ಬರೋರು ಇದೇ ಒಂದು ರಸ್ತೆ ಮೂಲಕನೇ ಬರಬೇಕು. ಈ ರಸ್ತೆಯಿಂದನೇ ಎಲ್ಲರೂ ಕೂಡ ಓಡಾಡಬೇಕು. ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಇಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಮತ್ತು ಸಾಕಷ್ಟು ಅಪಘಾತಗಳು ಕೂಡ ಈ ಒಂದು ರಸ್ತೆ ಮೇಲೆ ಆಗಿದೆ. ಆದ್ರೆ ಇದನ್ನ ಸರಿಪಡಿಸಬೇಕಿದಂತ ಅಧಿಕಾರಿಗಳಿರ್ಬೋದು ಅಥವಾ ಸಂಬಂಧಿಸಿದ ಪಾಲಿಕೆ ಅಧಿಕಾರಿಗಳು ಯಾರೂ ಕೂಡ ಇದಕ್ಕೆ ತಲೆ ಕೆಡಿಸುವ ಕೆಲಸವನ್ನ ಮಾಡ್ತಾ ಇಲ್ಲ. ಮೈಲಾರಿ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯ ಗಾಂಧಿನಗರದಲ್ಲಿ ಗುಂಡಿಗಳ ಕಾರುಬಾರು ಜೋರಾಗಿದ್ದು ಸವಾರರು ಪರದಾಡ್ತಾ ಇದ್ದಾರೆ. ದುರಸ್ತಿ ಮಾಡಬೇಕಾಗಿರುವಂತಹ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಕಳೆದ 7 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಬೆಳಗಾವಿಯಲ್ಲಿರುವಂತಹ ಕೆಲವೊಂದಿಷ್ಟು ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮೊಣಕಾಲುದ್ದ ಗುಂಡಿಗಳು ಕೂಡ ಬಿದ್ದಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಗಾಂಧಿನಗರದಲ್ಲಿರುವಂತಹ ಪ್ರದೇಶದಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಈ ರಸ್ತೆ ಹಾಳಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ತೋರಿಸುವ ಕೆಲಸವನ್ನ ಮಾಡ್ತೇನೆ. ಬಸ್ಗಳಿರ್ಬೋದು, ಬೈಕ್ಗಳಿರ್ಬೋದು, ಜೊತೆಗೆ ವಾಹನಗಳು ಕೂಡ ಪರದಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಹಾವಿನ ನಡಿಗೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಕಾರ್ಗಳಿರ್ಬೋದು, ಏನು ಬೈಕ್ ಸವಾರರು ಪರದಾಡುವಂತ ಪರಿಸ್ಥಿತಿ ಕೂಡ
ನಿರ್ಮಾಣ ಆಗಿದೆ. ಆದ್ರೆ ಇದೇ ಒಂದು ರಸ್ತೆ ಅಂದ್ರೆ ನೇರವಾಗಿ ರಾಷ್ಟ್ರೀಯ ಹೆದ್ದಾರಿ ಇದೆ, ಅದೇ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಈ ಏನು ರಸ್ತೆ ಸಂಪರ್ಕವನ್ನ ಮಾಡ್ತಿದೆ ಮತ್ತು ಇಲ್ಲಿ ಎಲ್ಲ ವಾಹನಗಳು ಕೂಡ ಇದೇ ಒಂದು ರಸ್ತೆ ಮೇಲೆ ಓಡಾಡುವಂತಹ ಪ್ರಮುಖ ರಸ್ತೆ ಇದೆ. ಇಲ್ಲಿ ಮಿನಿಸ್ಟರ್ಗಳು ಓಡಾಡ್ತಾರೆ, ಸಚಿವರು ಓಡಾಡ್ತಾರೆ, ಶಾಸಕರು ಓಡಾಡ್ತಾರೆ, ಜೊತೆಗೆ ಅಧಿಕಾರಿಗಳು ಕೂಡ ಇದೇ ಒಂದು ರಸ್ತೆಯಲ್ಲಿ ಓಡಾಡ್ತಾರೆ. ಆದ್ರೆ ಇದನ್ನ ಸರಿಪಡಿಸುವ ದುರಸ್ತಿ ಮಾಡುವ ಕೆಲಸಕ್ಕೆ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಹೋಗ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸಬಹುದು, ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವಂತಹ ಬೆಳಗಾವಿಯ ನಗರದ ಪ್ರಮುಖ ಏನು ಸರ್ವಿಸ್ ರಸ್ತೆ ಇದು. ಇಲ್ಲಿ ಎಲ್ಲ ಅಂದ್ರೆ ಬೆಳಗಾವಿಗೆ ಬರೋರು ಇದೇ ಒಂದು ರಸ್ತೆ ಮೂಲಕನೇ ಬರಬೇಕು. ಈ ರಸ್ತೆಯಿಂದನೇ ಎಲ್ಲರೂ ಕೂಡ ಓಡಾಡಬೇಕು. ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಇಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಮತ್ತು ಸಾಕಷ್ಟು ಅಪಘಾತಗಳು ಕೂಡ ಈ ಒಂದು ರಸ್ತೆ ಮೇಲೆ ಆಗಿದೆ. ಆದ್ರೆ ಇದನ್ನ ಸರಿಪಡಿಸಬೇಕಿದಂತ ಅಧಿಕಾರಿಗಳಿರ್ಬೋದು ಅಥವಾ ಸಂಬಂಧಿಸಿದ ಪಾಲಿಕೆ ಅಧಿಕಾರಿಗಳು ಯಾರೂ ಕೂಡ ಇದಕ್ಕೆ ತಲೆ ಕೆಡಿಸುವ ಕೆಲಸವನ್ನ ಮಾಡ್ತಾ ಇಲ್ಲ. ಮೈಲಾರಿ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯ ಗಾಂಧಿನಗರದಲ್ಲಿ ಗುಂಡಿಗಳ ಕಾರುಬಾರು ಜೋರಾಗಿದ್ದು ಸವಾರರು ಪರದಾಡ್ತಾ ಇದ್ದಾರೆ. ದುರಸ್ತಿ ಮಾಡಬೇಕಾಗಿರುವಂತಹ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಕಳೆದ 7 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಬೆಳಗಾವಿಯಲ್ಲಿರುವಂತಹ ಕೆಲವೊಂದಿಷ್ಟು ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮೊಣಕಾಲುದ್ದ ಗುಂಡಿಗಳು ಕೂಡ ಬಿದ್ದಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಗಾಂಧಿನಗರದಲ್ಲಿರುವಂತಹ ಪ್ರದೇಶದಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಈ ರಸ್ತೆ ಹಾಳಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ತೋರಿಸುವ ಕೆಲಸವನ್ನ ಮಾಡ್ತೇನೆ. ಬಸ್ಗಳಿರ್ಬೋದು, ಬೈಕ್ಗಳಿರ್ಬೋದು, ಜೊತೆಗೆ ವಾಹನಗಳು ಕೂಡ ಪರದಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತನ್ನು. ಹಾವಿನ ನಡಿಗೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಕಾರ್ಗಳಿರ್ಬೋದು, ಏನು ಬೈಕ್ ಸವಾರರು ಪರದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಆದ್ರೆ ಇದೇ ಒಂದು ರಸ್ತೆ ಅಂದ್ರೆ ನೇರವಾಗಿ ರಾಷ್ಟ್ರೀಯ ಹೆದ್ದಾರಿ ಇದೆ, ಅದೇ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಈ ಏನು ರಸ್ತೆ ಸಂಪರ್ಕವನ್ನ ಮಾಡ್ತಿದೆ ಮತ್ತು ಇಲ್ಲಿ ಎಲ್ಲ ವಾಹನಗಳು ಕೂಡ ಇದೇ ಒಂದು ರಸ್ತೆ ಮೇಲೆ ಓಡಾಡುವಂತಹ ಪ್ರಮುಖ ರಸ್ತೆ ಇದೆ. ಇಲ್ಲಿ ಮಿನಿಸ್ಟರ್ಗಳು ಓಡಾಡ್ತಾರೆ, ಸಚಿವರು ಓಡಾಡ್ತಾರೆ, ಶಾಸಕರು ಓಡಾಡ್ತಾರೆ, ಜೊತೆಗೆ ಅಧಿಕಾರಿಗಳು ಕೂಡ ಇದೇ ಒಂದು ರಸ್ತೆಯಲ್ಲಿ ಓಡಾಡ್ತಾರೆ. ಆದ್ರೆ ಇದನ್ನ ಸರಿಪಡಿಸುವ ದುರಸ್ತಿ ಮಾಡುವ ಕೆಲಸಕ್ಕೆ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಹೋಗ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸಬಹುದು, ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವಂತಹ ಬೆಳಗಾವಿಯ ನಗರದ ಪ್ರಮುಖ ಏನು ಸರ್ವಿಸ್ ರಸ್ತೆ ಇದು. ಇಲ್ಲಿ ಎಲ್ಲ ಅಂದ್ರೆ ಬೆಳಗಾವಿಗೆ ಬರೋರು ಇದೇ ಒಂದು ರಸ್ತೆ ಮೂಲಕನೇ ಬರಬೇಕು. ಈ ರಸ್ತೆಯಿಂದನೇ ಎಲ್ಲರೂ ಕೂಡ ಓಡಾಡಬೇಕು. ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಇಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಮತ್ತು ಸಾಕಷ್ಟು ಅಪಘಾತಗಳು ಕೂಡ ಈ ಒಂದು ರಸ್ತೆ ಮೇಲೆ ಆಗಿದೆ. ಆದ್ರೆ ಇದನ್ನ ಸರಿಪಡಿಸಬೇಕಿದಂತ ಅಧಿಕಾರಿಗಳಿರ್ಬೋದು ಅಥವಾ ಸಂಬಂಧಿಸಿದ ಪಾಲಿಕೆ ಅಧಿಕಾರಿಗಳು ಯಾರೂ ಕೂಡ ಇದಕ್ಕೆ ತಲೆ ಕೆಡಿಸುವ ಕೆಲಸವನ್ನ ಮಾಡ್ತಾ ಇಲ್ಲ. ಮೈಲಾರಿ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯ ಗಾಂಧಿನಗರದಲ್ಲಿ ಗುಂಡಿಗಳ ಕಾರುಬಾರು ಜೋರಾಗಿದ್ದು ಸವಾರರು ಪರದಾಡ್ತಾ ಇದ್ದಾರೆ. ದುರಸ್ತಿ ಮಾಡಬೇಕಾಗಿರುವಂತಹ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಕಳೆದ 7 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಬೆಳಗಾವಿಯಲ್ಲಿರುವಂತಹ ಕೆಲವೊಂದಿಷ್ಟು ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮೊಣಕಾಲುದ್ದ ಗುಂಡಿಗಳು ಕೂಡ ಬಿದ್ದಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಗಾಂಧಿನಗರದಲ್ಲಿರುವಂತಹ ಪ್ರದೇಶದಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಈ ರಸ್ತೆ ಹಾಳಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ತೋರಿಸುವ ಕೆಲಸವನ್ನ ಮಾಡ್ತೇನೆ. ಬಸ್ಗಳಿರ್ಬೋದು, ಬೈಕ್ಗಳಿರ್ಬೋದು, ಜೊತೆಗೆ ವಾಹನಗಳು ಕೂಡ ಪರದಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತನ್ನು. ಹಾವಿನ ನಡಿಗೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಕಾರ್ಗಳಿರ್ಬೋದು, ಏನು ಬೈಕ್ ಸವಾರರು ಪರದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಆದ್ರೆ ಇದೇ ಒಂದು ರಸ್ತೆ ಅಂದ್ರೆ ನೇರವಾಗಿ ರಾಷ್ಟ್ರೀಯ ಹೆದ್ದಾರಿ ಇದೆ, ಅದೇ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಈ ಏನು ರಸ್ತೆ ಸಂಪರ್ಕವನ್ನ ಮಾಡ್ತಿದೆ ಮತ್ತು ಇಲ್ಲಿ ಎಲ್ಲ ವಾಹನಗಳು ಕೂಡ ಇದೇ ಒಂದು ರಸ್ತೆ ಮೇಲೆ ಓಡಾಡುವಂತಹ ಪ್ರಮುಖ ರಸ್ತೆ ಇದೆ. ಇಲ್ಲಿ ಮಿನಿಸ್ಟರ್ಗಳು ಓಡಾಡ್ತಾರೆ, ಸಚಿವರು ಓಡಾಡ್ತಾರೆ, ಶಾಸಕರು ಓಡಾಡ್ತಾರೆ, ಜೊತೆಗೆ ಅಧಿಕಾರಿಗಳು ಕೂಡ ಇದೇ ಒಂದು ರಸ್ತೆಯಲ್ಲಿ ಓಡಾಡ್ತಾರೆ. ಆದ್ರೆ ಇದನ್ನ ಸರಿಪಡಿಸುವ ದುರಸ್ತಿ ಮಾಡುವ ಕೆಲಸಕ್ಕೆ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಹೋಗ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸಬಹುದು, ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವಂತಹ ಬೆಳಗಾವಿಯ ನಗರದ ಪ್ರಮುಖ ಏನು ಸರ್ವಿಸ್ ರಸ್ತೆ ಇದು. ಇಲ್ಲಿ ಎಲ್ಲ ಅಂದ್ರೆ ಬೆಳಗಾವಿಗೆ ಬರೋರು ಇದೇ ಒಂದು ರಸ್ತೆ ಮೂಲಕನೇ ಬರಬೇಕು. ಈ ರಸ್ತೆಯಿಂದನೇ ಎಲ್ಲರೂ ಕೂಡ ಓಡಾಡಬೇಕು. ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಇಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಮತ್ತು ಸಾಕಷ್ಟು ಅಪಘಾತಗಳು ಕೂಡ ಈ ಒಂದು ರಸ್ತೆ ಮೇಲೆ ಆಗಿದೆ. ಆದ್ರೆ ಇದನ್ನ ಸರಿಪಡಿಸಬೇಕಿದಂತ ಅಧಿಕಾರಿಗಳಿರ್ಬೋದು ಅಥವಾ ಸಂಬಂಧಿಸಿದ ಪಾಲಿಕೆ ಅಧಿಕಾರಿಗಳು ಯಾರೂ ಕೂಡ ಇದಕ್ಕೆ ತಲೆ ಕೆಡಿಸುವ ಕೆಲಸವನ್ನ ಮಾಡ್ತಾ ಇಲ್ಲ. ಮೈಲಾರಿ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.